ಓಂ ನಮಸ್ತೆ ನಿರಪೇಕ್ಷಾಯ ಪೂರ್ಣಕಾಮನಮೋಸ್ತುತೆ ಮಹಾವಿಭೂತಿಪದಯೇ ನಮಃ ಸಂಕಲ್ಪಸಿದ್ಧಯೇ ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೇ ಲೋಕಮಾತರ್ನಮೋಸ್ತುತೆ ಯುವಾಂ ತು ವಿಶ್ವಸ್ಯ ವಿಭೂ ಜಗತಃ ಕಾರಣಂ ಪರಂ ಇಯಂ ಹಿ ಪ್ರಕೃತಿ ಸೂಕ್ಷ್ಮ ಮಾಯಾಶಕ್ತಿರುದ್ದುರತ್ಯಯ ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾ ದುಷ್ಟಃ ಭಾರತೀ ತತ್ಸರಸ್ವತಿ ಉಮಾ ವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಇವತ್ತು ನಾವು ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 18ನೇ ಶ್ಲೋಕವನ್ನು ನೋಡೋರಿದ್ದೀವಿ. ಅದಕ್ಕಿಂತ ಪೂರ್ವಭಾವಿಯಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಸ್ಕಂದದ ಭಗವಂತನ ಸ್ತೋತ್ರ ರೂಪವಾದ ಒಂದು ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಅದರಂತೆ ಕಳೆದ ದಿವಸ 5ನೇ ಸ್ಕಂದದ ಭಗವಂತನ ಸ್ತೋತ್ರವನ್ನು ನೋಡಿದ್ವಿ. ಇವತ್ತು ನಾವು ನೋಡಬೇಕಾದದ್ದು 6ನೇ ಸ್ಕಂದದಲ್ಲಿ 19ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದ ರೂಪದಲ್ಲಿ ಭಗವಂತನ ಮತ್ತು ಭಗವತಿಯ ಸ್ತೋತ್ರ ಇದೆ. ನಮಸ್ತೆ ನಿರಪೇಕ್ಷಾಯ. ಭಗವಂತ ನಿರಪೇಕ್ಷ, ಅವನಿಗೆ ಯಾರ ಪೂಜೆ ಅಗತ್ಯವೂ ಇಲ್ಲ, ಪೂರ್ಣಕಾಮ ಅವನು. ಮಹಾವಿಭೂತಿಪತಿ, ಅಣಿಮಾದಿ ಸಕಲ ಸಿದ್ಧಿಗಳನ್ನು ಕೂಡ ನಮಗೆ ಕೊಡುವಂಥವನು. ಸ್ವಯಂ ಎಲ್ಲ ಥರದ ಸಿದ್ಧಿಗಳನ್ನು ಹೊಂದಿದವನು. ನಮ್ಮ ಸಂಕಲ್ಪ ಸಿದ್ಧಯೇ, ನಮಗೆ ನಮ್ಮ ಎಲ್ಲ ಅಪೇಕ್ಷೆಗಳು ಈಡೇರುವುದು ನಿನ್ನ ಅನುಗ್ರಹದಿಂದ, ನಿನಗೆ ನಮಸ್ಕಾರ. ಮುಂದೆ ವಿಷ್ಣು ಪತ್ನಿ ಮಹಾಮಾಯೆ, ಜಗನ್ಮಾತೆಯಾದ ಮಹಾಮಾಯ ಅಂತ ಕರೆಸ್ಕೊಂಡಿರುವ ಮಹಿಮಳಾದ ಲಕ್ಷ್ಮೀದೇವಿ, ನಿನಗೆ ನಮಸ್ಕಾರ. ನೀನು ನನ್ನಲ್ಲಿ ಪ್ರಸನ್ನಳಾಗಬೇಕು ಅಂತ ಅವಳ ಸನ್ನಿಧಾನದಲ್ಲಿ ಪ್ರಾರ್ಥನಾ. ಇವಾಂತು ವಿಶ್ವಸ್ಯ ವಿಭು, ಮೊದಲು ಭಗವಂತನ ಸ್ತೋತ್ರ, ಮುಂದೆ ಭಗವತಿಯ ಸ್ತೋತ್ರ ಇದೆ. ಅದಾದ ಬಳಿಕ ಈ ಭಗವಂತ ಮತ್ತು ಭಗವತಿ, ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರನ್ನೂ ಒಟ್ಟಿಗೆ ಸ್ತೋತ್ರ ಮಾಡಿದಂಥ ಒಂದು ಶ್ಲೋಕ ಇದೆ. ಇದು ಅದೇ 6ನೇ ಸ್ಕಂದದಲ್ಲಿ 19ನೇ ಅಧ್ಯಾಯದಲ್ಲೇ ಬಂದದ್ದು. ಇವಾಂ ವಿಶ್ವಸ್ಯ ವಿಭು, ಈ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ನೀವು ದೇಶತಃ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ವ್ಯಾಪ್ತರಾಗಿದ್ದೀರಿ, ಜಗತ್ತಿಗೆ ಮೂಲ ಕಾರಣರಾಗಿದ್ದೀರಿ. ಇವಳು ಸೂಕ್ಷ್ಮ ಪ್ರಕೃತಿಯ ಅಭಿಮಾನಿನಿಯವಳು. ನೀನು ಅವಳ ಪುರುಷ. ಮಾಯಾಶಕ್ತಿ ದುರತ್ಯಯ, ಈ ಲಕ್ಷ್ಮೀದೇವಿಯನ್ನು, ಅವಳ ಮಹಿಮೆಯನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ದೈವೀಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತೆ ಅಂತ ಭಗವದ್ಗೀತಾದಲ್ಲೂ ಕೂಡ ಅದನ್ನು ಹೇಳ್ತಾರೆ. ತಸ್ಯಾ ಅಧೀಶ್ವರ ಸಾಕ್ಷಾತ್ ತ್ವಮೇವ ಪುರುಷಃ ಪರಃ ತ್ವಂ ಸರ್ವಯಜ್ಞ ಯುಜ್ಯೇಯಂ ಕ್ರಿಯೇಯಂ ಫಲ ಭಾಗ್ ಭವೇತ್. ಅವಳು ಪ್ರಕೃತಿ ಆದರೆ ನೀನು ಪುರುಷ, ನೀನು ಸರ್ವಯಜ್ಞ, ಅವಳು ಇಜ್ಯಾ ಅಂತ ಕರೆಸ್ಕೊಂಡಿದ್ದಾಳೆ. ಇದು ಹೀಗೆ ಆ ಲಕ್ಷ್ಮೀ ಮತ್ತು ನಾರಾಯಣರಿಬ್ಬರ ಸ್ತೋತ್ರ. ಇವತ್ತು ಎಲ್ಲ ಕಡೆಯೂ ಕೂಡ ಗೌರಿ ದೇವಿಯನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಮಹಿಳೆಯರು ಮನೆಗೆ ಬರಮಾಡಿಕೊಂಡು ಪೂಜಿಸಿ ನೈವೇದ್ಯ, ಮಂಗಳಾರತಿ ಇತ್ಯಾದಿಗಳನ್ನು ಮಾಡುವಂಥ ಒಂದು ವಿಶಿಷ್ಟವಾದ ದಿವಸ. ಇವತ್ತು ಮತ್ತು ನಾಳೆ ಜ್ಯೇಷ್ಠ ಗೌರಿ ಆವಾಹನೆ ಅಂತ ಹೀಗೆ ಹೇಳ್ತಾರೆ. ಲಕ್ಷ್ಮೀದೇವಿಯನ್ನು, ಪರಮಾತ್ಮ ನಾರಾಯಣನ ಪತ್ನಿಯಾದ ಲಕ್ಷ್ಮೀದೇವಿಯನ್ನು, ಹಾಗೆ ಶಿವನ ಪತ್ನಿಯಾದ ಗೌರಿದೇವಿಯನ್ನು ಕೂಡ ಸ್ತುತಿಸ್ತಾರೆ. ನಮ್ಮ ಇಡೀ ಜೀವನವೇ ಒಂದು ಯಜ್ಞ. ಪುರುಷೋವಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ನಮ್ಮ ಇಡೀ ಜೀವನವೇ ಒಂದು ಯಜ್ಞ. ಆ ಯಜ್ಞವನ್ನು ನಡೆಸಬೇಕಾದವರು ಲಕ್ಷ್ಮೀನಾರಾಯಣರು ಮತ್ತು ಶಿವಪಾರ್ವತಿಯರು, ಹಾಗೆ ಚತುರ್ಮುಖ ಸರಸ್ವತಿಯರು ಮಧ್ಯದಲ್ಲಿ.
ಅದಕ್ಕಾಗಿ ಇವತ್ತಿನ ಈ ಮಂಗಲಾಚರಣದಲ್ಲಿ ಮೊದಲು ಲಕ್ಷ್ಮೀನಾರಾಯಣರನ್ನು ಮತ್ತು ಪ್ರಾಣ ಸರಸ್ವತಿಯರನ್ನು ಹಾಗೆ ಶಿವಪಾರ್ವತಿಯರನ್ನು ನಾನಾ ಥರದ ಶ್ಲೋಕಗಳಿಂದ ನಾವು ಶ್ರವಣ ಮಾಡಿದ್ದೇವೆ, ಆ ಸ್ತೋತ್ರದ ಶ್ರವಣ ಮಾಡಿದ್ದೇವೆ. ಭಗವಂತ ಈ ಯಜ್ಞ ಅಂತ ಕರೆಸ್ಕೊಂಡ್ರೆ ಲಕ್ಷ್ಮೀದೇವಿ ಇಜ್ಜಾ ಅಂತ ಕರೆಸ್ಕೊಂಡಿದ್ದಾಳೆ. ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೊಂದು ವಿಚಾರ ಹೇಳ್ತಾರೆ ಆಚಾರ್ಯರು. ಅಂತರ್ಯಾಮೀತು ಯಜ್ಞಾದೇಹೇ ವಿಷ್ಣು ಇಜ್ಜಾದಿನಾಂ ರಮ ಅಂತ. ಭಗವಂತ ಈ ನಮ್ಮ ಯಜ್ಞ ಏನಿದೆ ಎಲ್ಲ ಯಜ್ಞಗಳಲ್ಲೂ ಅಂತರ್ಯಾಮಿಯಾಗಿದ್ದಾನೆ. ನಮ್ಮ ಇಡೀ ಜೀವನವೇ ಒಂದು ಯಜ್ಞ, ಅಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಹಾಗೇನೆ ನಾವು ಮಾಡುವಂತಹ ಉಪಾಸನಾ ವೈಶ್ವದೇವ ಮತ್ತು ಅಶ್ವಮೇಧ ಮೊದಲಾದ ಯಾಗಗಳಲ್ಲೂ ಕೂಡ ಅವನಿದ್ದಾನೆ. ಸಂಸ್ಕೃತದಲ್ಲಿ ಯಜ್ಞ ಶಬ್ದ ಪುಲ್ಲಿಂಗ. ಆ ಯಜ್ಞದ ಅಂತರ್ಯಾಮಿಯಾಗಿ ಯಜ್ಞಕ್ಕೆ ನಿಯಾಮಕನಾಗಿ ಸ್ವಯಂ ಭಗವಂತ ಇದ್ದಾನೆ, ಅವನು ಪುರುಷ. ಅಲ್ಲಿ ಇಜ್ಯಾ ಅಂತ ಇನ್ನೊಂದು ಶಬ್ದ ಇದೆ ಭಾಗವತದಲ್ಲಿ. ಇಜ್ಯಾ ಅನ್ನೋ ಶಬ್ದ ಸ್ತ್ರೀಲಿಂಗ. ಈ ಒಂದು ಯಜ್ಞವನ್ನು ನಾವು ಪ್ರಾರಂಭಿಸಿದಾಗ ಅದರ ಆರಂಭದಿಂದ ಕೊನೆಯವರೆಗೆ ಅನೇಕ ಘಟಕಗಳು, ಸಣ್ಣ ಸಣ್ಣ ಘಟಕಗಳಲ್ಲಿರ್ತವೆ, ಅಂಗಗಳು, ಸಣ್ಣ ಸಣ್ಣ ಚಟುವಟಿಕೆಗಳು. ಆ ಎಲ್ಲ ಚಟುವಟಿಕೆಗಳಿಗೆ, ಸಣ್ಣ ಸಣ್ಣ ಚಟುವಟಿಕೆಗಳಿಗೆ, ಆ ಕ್ರಿಯೆಗಳಿಗೆ ಅಭಿಮಾನಿನಿ ಲಕ್ಷ್ಮೀದೇವಿ. ಅವಳು ಸ್ತ್ರೀ. ಅಲ್ಲಿರುವಂಥ ಇಜ್ಯಾ ಅನ್ನೋ ಶಬ್ದವೂ ಸ್ತ್ರೀ. ಇಜ್ಯಾಗೆ ಅಭಿಮಾನಿನಿ, ಅದನ್ನು ನಮ್ಮಿಂದ ಮಾಡಿಸುವವಳು ಲಕ್ಷ್ಮೀದೇವಿ. ಯಜ್ಞಕ್ಕೆ ನಿಯಾಮಕ, ಯಜ್ಞದ ಅಂತರ್ಯಾಮಿ ಭಗವಂತ. ಅವನು ನಮ್ಮಿಂದ ಆ ಕ್ರಿಯೆಗಳನ್ನು ಮಾಡಿಸ್ತಾನೆ. ಅದಲ್ಲದೆ ಚತುರ್ಮುಖ ಸರಸ್ವತಿಯರು, ಪ್ರಾಣಭಾರತೀಯರು, ಹಾಗೆ ಶಿವಪಾರ್ವತಿಯರು ಕೂಡ ನಮ್ಮಿಂದ ಯಜ್ಞವನ್ನು ಮಾಡಿಸ್ತಾರೆ. ಈ ಛಾಂದೋಗ್ಯ ಉಪನಿಷತ್ತಿನಲ್ಲೇ ಮುಖ್ಯ ಪ್ರಾಣನನ್ನು ಕೂಡ ಯಜ್ಞ ಸ್ವರೂಪ ಅಂತ ವರ್ಣನೆ ಮಾಡಿದಂಥ ಒಂದು ಪ್ರಸಂಗ ಇದೆ. ಏಷ ಹವೈ ಯಜ್ಞೋ ಯೋಯಂ ಪವತೆ. ಯಜ್ಞ, ಮುಖ್ಯ ಪ್ರಾಣ ಯಜ್ಞ. ಅವನು ಎಲ್ಲ ಕಡೆ ಸಂಚಾರ ಮಾಡುವುದರಿಂದ ಮತ್ತೆಲ್ಲವನ್ನು ಪವಿತ್ರ ಮಾಡುವುದರಿಂದ ಅವನಿಗೆ ಯಜ್ಞ ಅಂತ ಹೇಳಬೇಕು ಮುಖ್ಯ ಪ್ರಾಣನನ್ನು. ಯ ಅಂದರೆ ಎಲ್ಲ ಕಡೆ ಸಂಚಾರ ಮಾಡುವವನು, ಜ್ಞ ಅಂದರೆ ನಮ್ಮೆಲ್ಲರನ್ನು ಪವಿತ್ರಗೊಳಿಸುವವನು ಅಂತ ಅದರ ತಾತ್ಪರ್ಯ. ಹೀಗೆ ಚತುರ್ಮುಖ ಸರಸ್ವತಿಯರು, ಪ್ರಾಣಭಾರತೀಯರು ಕೂಡ ನಮ್ಮ ಜೀವನವೆಂಬ ಯಜ್ಞವನ್ನು ಮಾಡಿಸುವವರೇ. ಶಿವನೂ ಕೂಡ ಯಜ್ಞದ ದೇವತೆ. ಅಗ್ನಿಹೋತ್ರಾತ್ಮನೆ ಅಂಗುಷ್ಠಾಭ್ಯಾಂ ನಮಃ, ಚಾತುರ್ಹೋಸ್ಯಾತ್ಮನೆ, ದರ್ಶಪೂರ್ಣಮಾಸಾತ್ಮನೆ ಅಂತ ಅನೇಕ ಅಂಗನ್ಯಾಸಗಳನ್ನೆಲ್ಲ ನಾವು ರುದ್ರಾಧ್ಯಾಯದ ಆರಂಭದಲ್ಲಿ ಮಾಡ್ತೇವೆ. ಅದರಿಂದ ಶಿವಪಾರ್ವತಿಯರು ಕೂಡ ಆ ಯಜ್ಞದ ಪ್ರವರ್ತಕರೇ ನಮ್ಮಲ್ಲಿ. ಹೀಗೆ ಎಲ್ಲ ದೇವತಾ ದಂಪತಿಗಳನ್ನು ಕೂಡ ನಾವು ಈ ಆರಂಭದಲ್ಲಿ ಸ್ತುತಿಸಿದ್ದೀವಿ. ಅದರಲ್ಲಿ ಲಕ್ಷ್ಮೀ ಮತ್ತು ನಾರಾಯಣರಿಬ್ಬರ ಸ್ತೋತ್ರ 6ನೇ ಸ್ಕಂದದಲ್ಲಿ ಬಂದಿದೆ. ಇಲ್ಲಿಯವರೆಗೆ 6 ಸ್ಕಂದಗಳಲ್ಲಿ ಬಂದಿರುವಂತಹ ಭಗವಂತನ ಸ್ತೋತ್ರವನ್ನು ನಾವು ನೋಡಿದಂತಾಗಿದೆ. ನಾಳೆ 7ನೇ ದಿವಸ ಮತ್ತೆ ಅಲ್ಲಿ ಬಂದಿರುವಂಥ ಆ 7ನೇ ಶ್ಲೋಕವನ್ನು ಕೂಡ, 7ನೇ ಸರ್ಗದ ಶ್ಲೋಕವನ್ನು ಕೂಡ ನೋಡೋಣ. ತಸ್ಯೈವ ಹೇತೋಃ ಪ್ರಯತೇತ ಕೋವಿದಃ ನ ಲಭ್ಯತೆ ಯದ್ಭ್ರಮತಾಮುಪರ್ಯಧಃ ತಲ್ಲಭ್ಯತೆ ದುಃಖವದನ್ಯತ ಸುಖಂ ಕಾಲೇನ ಸರ್ವತ್ರ ಗಂಭೀರ ರಂಭಸ ಅಂತ 18ನೇ ಶ್ಲೋಕ, 1ನೇ ಸ್ಕಂದದ 5ನೇ ಅಧ್ಯಾಯದ 18ನೇ ಶ್ಲೋಕ ನಾವೀಗ ನೋಡಬೇಕಾದದ್ದು. ವಿವೇಕಿಯಾದವನು ಏನು ಪ್ರಯತ್ನ ಮಾಡಬೇಕು? ಅವಿವೇಕಿಯಾದವನು ಏನು ಮಾಡ್ತಾನೆ? ಅವಿವೇಕಿಯಾದವನು ಯಾವತ್ತೂ ಕಾಮ್ಯ ಸುಖದ, ವಿಷಯ ಸುಖದ ಬೆನ್ನು ಹತ್ತಿರ್ತಾನೆ. ಅವನು ಕೆಳಗಿನ ಲೋಕ, ಮೇಲಿನ ಲೋಕ ಹೀಗೆ ಸುತ್ತಾಡ್ತಾ ಇರ್ತಾನೆ. ಅವನಿಗೆಂದೂ ಮೋಕ್ಷ ಸಿಗೋದಿಲ್ಲ. ಪೂರ್ಣ ಕರ್ಮ ಬಂಧನವನ್ನು ಪರಿಹರಿಸಿಕೊಂಡು ಸಂಸಾರದಿಂದ ಮುಕ್ತನೇ ಆಗಬೇಕು ಅಂತಿದ್ರೆ ಅದು ಕಾಮ್ಯ ಕರ್ಮದಿಂದ ಸಾಧ್ಯ ಇಲ್ಲ. ನಾಸ್ತಿ ಅಕೃತಃ ಕೃತೇನ. ಶಾಶ್ವತವಾದ ಮೋಕ್ಷ ನಾವು ಮಾಡುವ ಕರ್ಮದ ಮೂಲಕ ಸಾಧ್ಯ ಆಗೋದಿಲ್ಲ. ಅದು ಭಗವಂತನ ಆರಾಧನೆಯಿಂದ ಮಾತ್ರ ಪ್ರಾಪ್ತ ಆಗ್ತದೆ. ಅದಕ್ಕಾಗಿಯೇ ವಿವೇಕಿಯಾದವನು ಆ ನಿವೃತ್ತಿ ಕರ್ಮವನ್ನು ಮಾಡಲಿಕ್ಕೆ ಯಾವತ್ತೂ ಪ್ರಯತ್ನ ಪಡಬೇಕು. ವಿಷಯ ಸುಖ ಅನುಭವಿಸ್ಲಿಕ್ಕಾಗಿ ಗಂಡಿಗೆ ಹೆಣ್ಣಿನ ಸುಖ ಇರ್ಬೋದು, ಹೆಣ್ಣಿಗೆ ಗಂಡಿನ ಸುಖ ಇರ್ಬೋದು, ತಿನ್ನುವ, ಕೇಳುವ, ನೋಡುವ ಯಾವುದೇ ಸುಖಕ್ಕಾಗಿ ಕೂಡ ನಾವು ವಿಶೇಷ ಪ್ರಯತ್ನ ಏನು ಮಾಡಬೇಕಾಗಿಲ್ಲ. ಕಾಲದ ಒಂದು ಚಕ್ರದಲ್ಲಿ, ಕಾಲದ ಗರ್ಭದಲ್ಲಿ ನಾವೆಲ್ಲ ಉರುಳಿಕೊಂಡು ಹೋಗ್ತಾ ಇದ್ದೇವೆ. ಕಾಲ ತಾನು ಮುಂದೆ ಹೋದಂತೆ ಒಂದು ಬಾರಿ ಸುಖವನ್ನು, ಒಂದು ಬಾರಿ ದುಃಖವನ್ನು
ನಮಗದು ಉಣಿಸೇ ಉಣಿಸ್ತದೆ. ಅದಕ್ಕಾಗಿ ವಿಶೇಷ ಪ್ರಯತ್ನ ಏನೂ ಬೇಕಾಗಿಲ್ಲ. ತುಂಬ ಸುಂದರವಾದಂಥ ಒಂದು ಶ್ಲೋಕ ಇದು. ಇದಕ್ಕೆ ಜೊತೆಗೇ ಆ ವ್ಯಾಖ್ಯಾನಗಳಲ್ಲಿ ಅನೇಕ ಜನ ಜ್ಞಾನಿಗಳು, ಯಾದವಾರ್ಯರು, ಶ್ರೀಧರೀಯ ವ್ಯಾಖ್ಯಾನಕಾರರು ಮೊದಲಾದವರು ಒಂದು ಶ್ಲೋಕವನ್ನು ಹೇಳ್ತಾರೆ. ಅಪ್ರಾರ್ಥಿತಾನಿ ದುಃಖಾನಿ ಯಥೈವಾಯಾಂತಿ ದೇಹಿನಾಂ ಸುಖಾನ್ಯಪಿ ತಥಾಮನ್ಯೇ ದೈವಮತ್ರಾತಿರಿಚ್ಯತೆ ಅಂತ. ನಮಗೆ ಈ ಜಗತ್ತಿನಲ್ಲಿ ದುಃಖ ಆಗ್ತದೆ. ದುಃಖ ಆಗಬೇಕು ಅಂತ ನಾವು ಯಾರೂ ಬಯಸಲಿಲ್ಲ. ಆದರೂ ಕೂಡ ದುಃಖ ಅಂತೂ ಆಗ್ತದೆ. ಯಾಕಾಗ್ತದೆ ದುಃಖ? ಸ್ವಲ್ಪ ಅದನ್ನು ವಿಚಾರ ಮಾಡಬೇಕು. ಹಾಗೆ ಸುಖವೂ ಕೂಡ ಆಗ್ತದೆ. ಸುಖ ಯಾಕಾಗ್ತದೆ ಅದನ್ನು ವಿಚಾರ ಮಾಡಬೇಕು. ಹೇಗೆ ನಾವು ಅಪೇಕ್ಷೆ ಪಡದೆ ಹೋದರೂ ಸುಖ ಆಗ್ತದಲ್ಲ, ಹಾಗೆ ಅಪೇಕ್ಷೆ ಪಡದೆ ಹೋದರೂ ಕೂಡ ಸುಖ ಆಗೇ ಆಗ್ತದೆ. ಸುಖಕ್ಕಾಗಿ ವಿಶೇಷ ಅಪೇಕ್ಷೆ, ನಿರೀಕ್ಷೆ, ಪ್ರಯತ್ನ ಇತ್ಯಾದಿ ಏನೂ ಬೇಕು ಅಂತಿಲ್ಲ, ತಾನಾಗೇ ಆಗ್ತದೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ ದೈವಮತ್ರಾತಿರಿಚ್ಯತೆ. ದೈವ ನಮ್ಮೆಲ್ಲರನ್ನು ನಿಯಂತ್ರಿಸುವಂಥ ಒಂದು ಪರಶಕ್ತಿ ಇದೆ. ಆ ಪರಶಕ್ತಿ, ಅದನ್ನೇ ಪರಕಾಲ ಅಂತ ನಾವು ಅಂತೀವಿ. ಕಾಲನಿಯಾಮಕನಾದ ಭಗವಂತ ಅಂತ ಕೂಡ ಅವನನ್ನೇ ಹೇಳ್ತೇವೆ. ಅವನು ನಮ್ಮನ್ನು ಯಾವತ್ತೂ ಕೂಡ ಈ ಸುಖ ಮತ್ತು ದುಃಖಗಳ ಒಂದು ಚಕ್ರದಲ್ಲಿ ತಿರುಗಾಡಿಸ್ತಾ ಇದ್ದಾನೆ. ಮಹಾಭಾರತದಲ್ಲಿ ಆ ಮಾತಿದೆ, ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಸುಖಸ್ಯಾನಂತರಂ ದುಃಖಂ. ಹೇಗೆ ಬರ್ತದದು? ತಾನಾಗೇ ಬರ್ತವೆ. ಸುಖದ ನಂತರ ದುಃಖ ಬರ್ತಿರ್ತದೆ, ದುಃಖದ ನಂತರ ಸುಖ ಬರ್ತದೆ. ನಾವು ಇವತ್ತು ಇಷ್ಟೆಲ್ಲ ಅನೇಕ ಥರದ ಸಮಸ್ಯೆಗಳನ್ನು, ಕಷ್ಟಗಳನ್ನು, ಕೋಟಲುಗಳನ್ನ ಅನುಭವಿಸ್ತಾ ಇದ್ದೀವಿ. ಬೇಕಾದಷ್ಟು ದುಃಖ ಪ್ರಾಯ ನಮಗೂ ನಿಮಗೂ ಎಲ್ರಿಗೂ ಕೂಡ ಆಗೇ ಆಗಿದೆ. ಆದರೆ ಸುಖವೂ ಕೂಡ ಆಗಿದೆಯಲ್ಲ. ಕೇವಲ ದುಃಖ ಏನು ನಮಗೆ ಈ ಜಗತ್ತಿನಲ್ಲಿ ಆಗಿಲ್ಲ, ಒಂದಿಷ್ಟು ಸುಖವೂ ಕೂಡ ಆಗೇ ಆಗಿದೆ. ಅದರಲ್ಲಿ ಕೆಲವು ಸುಖಗಳನ್ನು ನಾವು ಬಯಸಿದ್ದೆವು, ಕೆಲವು ಸುಖಗಳನ್ನು ನಾವು ಬಯಸದೇ ಹೋದರೂ ಕೂಡ ಭಗವಂತ ನಮ್ಗೆ ಕೊಟ್ಟಿದ್ದಾನಲ್ಲ. ಕಾಲನಾಮಕನಾದ ಭಗವಂತ ಈ ಕಾಲಚಕ್ರವನ್ನು ಅವನು ಮುಂದುವರಿಸ್ತಾ ಇರುವವನು ಅವನೇ, ಅದು ಉರುಳುವಂತೆ ಮಾಡುವವನು ಅವನೇ. ಅವನು ನಮಗೆ ದುಃಖವನ್ನು ಮಾತ್ರ ಕೊಟ್ಟಿದ್ದಾನೆ ಅಂತ ಯಾಕೆ ಅನ್ಬೇಕು? ಸುಖವನ್ನು ಕೂಡ ಕೊಟ್ಟೇ ಇದ್ದಾನಲ್ಲ. ಏನೂ ಸುಖವನ್ನು ನಾವು ಕಂಡೇ ಇಲ್ಲೇನು ಈ ಜಗತ್ತಿನಲ್ಲಿ. ಪ್ರತಿಯೊಬ್ಬರು, ಒಬ್ಬ ರಾಜನಿಂದ ಹಿಡಿದು ಒಬ್ಬ ಕ್ಷುದ್ರ ಭಿಕಾರಿಯವರೆಗೆ ಪ್ರತಿಯೊಬ್ಬರು ಕೂಡ ಒಂದು ಸ್ವಲ್ಪ ಎಲ್ಲ ಸುಖ ಅನುಭವಿಸೇ ಇರ್ತಾರಲ್ಲ. ಆದ್ದರಿಂದ ಅದನ್ನೆಲ್ಲ ಕೊಟ್ಟವ್ರು ಯಾರು? ದೈವ ಮತ್ರಾತಿರಿಚ್ಯತೆ. ಅದು ಎಲ್ಲೋ ಒಂದು ಕಡೆ ಪುರಾಣದಲ್ಲಿ ಬರುವ ಶ್ಲೋಕ. ಅದನ್ನು ವ್ಯಾಖ್ಯಾನಕಾರರು, ಯಾದವಾರ್ಯರು, ಶ್ರೀಧರೀಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಉದ್ಧರಿಸಿದ್ದಾರೆ. ಅಪ್ರಾರ್ಥಿತಾನೆ, ನಮಗೇನು ಅಪೇಕ್ಷೆ ಇಲ್ಲದೆ ಹೋದ್ರೂ ದುಃಖ ಬರ್ತದೆ ಅಂತ ಮಾತ್ರ ಕಂಪ್ಲೇಂಟ್ ಮಾಡಬೇಡಿ. ನಮಗೆ ನಮ್ಮ ಸ್ವಭಾವ ಹೇಗೆ ಅಂದರೆ, ದುಃಖ ಬಂತಲ್ಲ ಅಂತ ಜನರ ಎದುರಿಗೆ ಕಂಪ್ಲೇಂಟ್ ಮಾಡ್ತಾ ಹೋಗ್ತೇವೆ, ಹೀಗಾಯಿತು ಅಂತ ಹೇಳ್ಕೊಳ್ತಾ ಹೋಗ್ತೇವೆ. ಸುಖ ಬಂತು ಅಂತ ನಾವು ಯಾರ ಮುಂದೆ ಹೇಳೋರಿದ್ದೇವೆ? ಸುಖ ಇಷ್ಟೆಲ್ಲ ಬಂದ್ಬಿಡ್ತು, ನನಗೆ ಹೀಗೆ ಮಾಡಬಾರ್ದಿತ್ತು, ನನಗೆ ಸುಖ ಬರಬಾರ್ದಿತ್ತು ಅಂತ ಯಾರ್ದಾರ ಮುಂದೆ ಹೇಳ್ತೀವ? ಅಥವಾ ಸುಖ ಬಂದದ್ದು ಒಳ್ಳೇದಾಯಿತು ಅಂತ ಯಾರ್ದಾರ ಮುಂದೆ ಅದನ್ನೇನಾದ್ರೂ ಹೇಳ್ತಾ ಹೋಗ್ತೀವ? ನಮ್ಮ ಕಂಪ್ಲೇಂಟ್ ಏನಿದ್ರು ದುಃಖದ ಬಗ್ಗೆ ಇರ್ತದೆ, ಕಷ್ಟಗಳ ಬಗ್ಗೆ ಇರ್ತದೆ, ಕಾರ್ಪಣ್ಯದ ಬಗ್ಗೆ ಬರ್ತದೆ. ಸುಖದ ಬಗ್ಗೆ ಕಂಪ್ಲೇಂಟ್ ಇದೆಯಾ? ಏನಿಲ್ಲ. ಸುಖ ಬಂದಾಗ ಹೇಗೆ ಬಾಯಿ ಮುಚ್ಕೊಂಡು ಅನುಭವಿಸ್ತೇವ, ಹಾಗೆ ದುಃಖ ಬಂದಾಗಲೂ ಕೂಡ ಅನುಭವಿಸುವುದಷ್ಟೇ ನಮ್ಮ ಎದುರಿಗಿರುವಂತಹ ಮಾರ್ಗ ಅಂತ ಆ ಸುಭಾಷಿತ ಹೇಳ್ತದೆ. ಹೀಗೆ ಸುಖ ದುಃಖೇ ಸಮಯಕೃತ್ವ ಅಂತ ಭಗವದ್ಗೀತೆ ಹೇಳ್ತದಲ್ಲ. ಸುಖ ದುಃಖ ಎರಡನ್ನೂ ಸಮಾನವಾಗಿ ಕಾಣುವುದು ಅಂದ್ರೆ ಹೇಗೆ? ಎರಡನ್ನೂ ಭಗವಂತ ಕೊಟ್ಟಿದ್ದಾನೆ ಅಂತ ತಿಳಿದು ಸಮಾನವಾಗಿ ಕಾಣುವುದು ಅಂತ ಅರ್ಥ. ನಾವು ಅಪೇಕ್ಷೆ ಪಡದೆ ಹೋದರೂ ಕೂಡ ಸುಖನೂ ಬರ್ತದೆ, ದುಃಖನೂ ಬರ್ತದೆ. ಯಾಕೆ ಬರ್ತದೆ ಅಂದರೆ, ಆ ಶ್ಲೋಕ ಈಗ ನಾವು ನೋಡ್ತಿರೋ ಭಾಗವತ ಶ್ಲೋಕ ಅದನ್ನು ಹೇಳಿದೆ, ಅನ್ಯತಃ ಅಂತ. ಯಾವುದೋ ಪ್ರಾರಬ್ಧ ಕರ್ಮದ ಒಂದು ಒತ್ತಡ ನಮಗಿದೆ. ಆ ಪ್ರಾರಬ್ಧ ಕರ್ಮದ ಒತ್ತಡದಿಂದಾಗಿ ಕೆಲವು ಬಾರಿ ಸುಖನೂ ಬರ್ತದೆ, ಕೆಲವು ಬಾರಿ ದುಃಖನೂ ಬರ್ತದೆ. ಅದಕ್ಕಾಗಿ ನಾವೇನು ವಿಶೇಷ ಪ್ರಯತ್ನ ಪಡಬೇಕಾಗಿಲ್ಲ. ಪ್ರಾಣಿಗಳು ಸುಖಕ್ಕಾಗಿ ವಿಶೇಷ ಪ್ರಯತ್ನ ಏನಾದರೂ ಪಡ್ತಾವ? ನೈಸರ್ಗಿಕವಾದ ಪ್ರವೃತ್ತಿ. ಗಂಡು ಹೆಣ್ಣುಗಳು ಬೆರೀತವೆ ಪ್ರಾಣಿಗಳಲ್ಲಿ, ಅವು ಸಂತಾನ ಉತ್ಪಾದನೆ ಮಾಡ್ತವೆ, ತಮ್ಮದೇ ಆದ ಮನೆ ಗೂಡು ಕಟ್ಟಿಕೋತವೆ, ಅಲ್ಲಿ ವಾಸ ಮಾಡ್ತವೆ, ಆಹಾರ ಸಂಪಾದನೆ ಮಾಡ್ತವೆ. ಅವುಗಳಲ್ಲಿ ಒಂದು ಸಂಘ ಜೀವನ, ಸಮೂಹ ಜೀವನ ಇದೆ. ಇಷ್ಟನ್ನೆಲ್ಲ ಅವು ಮಾಡ್ತಾ ಇವೆ ಅಲ್ಲ. ಆದರೆ ಪ್ರಾಣಿಗಿಂತ ನಾವು ಕಡೆ ಆದವಲ್ಲ. ನಾವು ಮನುಷ್ಯ, ವಿಚಾರವಾದಿ ಮನುಷ್ಯ, ಜ್ಞಾನಿ, ಜ್ಞಾನ ಗಳಿಸಬೇಕಾದ ಯೋಗ್ಯತೆ ಇದ್ದವನು ಪ್ರಾಣಿಗಳಿಗಿಂತ ಹೆಚ್ಚಿನ ಸಾಧನೆಯನ್ನು ಏನು ಮಾಡಿದ್ದೇವೆ? ಅವು ಆಹಾರ ಸ್ವೀಕಾರ ಮಾಡ್ತಾವೆ, ಆಹಾರಕ್ಕಾಗಿ ಪ್ರಯತ್ನ ಪಡ್ತವೆ, ಆಹಾರ ಸ್ವೀಕಾರ ಮಾಡ್ತವೆ, ನಾವು ಅದನ್ನೇ ಮಾಡಿದ್ವಿ. ಅವು ನಿದ್ರೆ ಮಾಡಿದೆವು, ನಾವು ಮಾಡ್ತೇವೆ.
ಭಯ, ಅವು ಇನ್ನೊಬ್ಬರನ್ನ ಭಯ ಪಡಿಸ್ತವೆ, ಯಾರಿಗಾದರೂ ಅವು ಭಯ ಪಡ್ತವೆ. ನಾವು ಯಾರಿಂದಾದರೂ ಭಯ ಪಡ್ತೀವಿ, ಕೆಲವು ಬಾರಿ ಇನ್ನೊಬ್ಬರಿಗೆ ನಮ್ಮಿಂದಲೇ ಭಯ ಆಗ್ತದೆ. ಮೈಥುನ, ಸಂತಾನೋತ್ಪಾದನೆಗಾಗಿ ನಾವು ಪ್ರಯತ್ನ ಪಡ್ತಿದ್ದೀವಿ, ಅವರೂ ಪ್ರಯತ್ನ ಪಡ್ತಿದ್ದಾರೆ. ಇದು ಏನು ವ್ಯತ್ಯಾಸ ಬಂತು ಪ್ರಾಣಿಗಳಿಗೂ ಮನುಷ್ಯನಿಗೂ? ಏನಾದರೂ ವ್ಯತ್ಯಾಸ ಬರಬೇಕು ಅಂತಿದ್ರೆ ಅವನು ನಿವೃತ್ತ ಕರ್ಮಾಚರಣೆ ಮಾಡಬೇಕು. ಸುಖದ ಬೆನ್ನು ಹತ್ತಿ ಸುಖಕ್ಕಾಗಿ ವಿಶೇಷ ಪ್ರಯತ್ನ ಬೇಡ. ಅದನ್ನ ಮಹಾಭಾರತ ತುಂಬ ಸುಂದರವಾಗಿ ಹೇಳಿದೆ. ಧರ್ಮೇ ಮತಿರ್ಭವತು ಸತತೋತ್ಥಿತಾನಾಂ ಸ ಏಕ ಏವ ಪರಲೋಕಗತಸ್ಯ ಬಂಧು ಅರ್ಥಾ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತಭಾವಂ ಉಪಯಾಂತಿ ನಜ ಸ್ಥಿರತ್ವಂ. ಪರಲೋಕಕ್ಕೆ ಹೊರಟಿದ್ದೀವಲ್ಲ ನಾವು, ಪ್ರಯಾಣ ನಮ್ಮದು ಪ್ರಾರಂಭ ಕಂಡೇ ಬಿಟ್ಟಿದೆ. ಈಗ ಪರಲೋಕಕ್ಕೆ ಹೊರಟಂಥ ನಮ್ಮನ್ನು ರಕ್ಷಿಸುವಂಥ ಏಕೈಕ ಬಂಧು ಅಂದರೆ ಧರ್ಮ, ನಾವು ಮಾಡುವ ಧರ್ಮಾಚರಣೆ ಮತ್ತು ಭಗವಂತ. ಅರ್ಥಾ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ, ಅನೇಕ ಭೋಗ ಪದಾರ್ಥಗಳನ್ನು, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳನ್ನು ಕೊಡುವಂಥ ಅನೇಕ ಜಡ ವಸ್ತುಗಳನ್ನು, ಚೇತನ ವಸ್ತುಗಳನ್ನೆಲ್ಲ ನಾವು ನಮ್ಮ ಒಂದು ಜನ್ಮಕ್ಕೆ ಮಾತ್ರ ಅಲ್ಲ, ಎರಡೆರಡು ಮೂರು ಮೂರು ಜನ್ಮಕ್ಕೆ ಬೇಕಾಗುವಷ್ಟು ಕೂತು ತಿಂದರೂ ಕರಗದಷ್ಟು ಸಂಪತ್ತನ್ನು ಎಲ್ಲ ನಾವು ಸಂಗ್ರಹಿಸಿಟ್ಕೊಂಡಿದ್ದೇವೆ. ಇವೇ ಅರ್ಥಗಳು ಅಂದರೆ, ಥಿಂಗ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಅವೇ ಅರ್ಥ. ಸ್ತ್ರೀಯಶ್ಚ, ಸ್ತ್ರೀಯರನ್ನು ಸಂಪಾದನೆ ಮಾಡಿದ್ದೇವೆ. ಪುರುಷರು ಸ್ತ್ರೀಯರನ್ನು ಸಂಪಾದನೆ ಮಾಡಿದ್ದಾರೆ, ಸ್ತ್ರೀಯರು ಪುರುಷರನ್ನು ಸಂಪಾದನೆ ಮಾಡಿದ್ದಾರೆ. ಪುರುಷರನ್ನು ಅಂತ ಬಹುವಚನ ಏನು ಎಲ್ಲರಿಗೂ ಅನ್ವಿತ ಆಗ್ತದಂತಿಲ್ಲ. ನಾವೆಲ್ಲ ಅನೇಕ ಜನ ಸ್ತ್ರೀಯರನ್ನು ಸಂಪಾದನೆ ಮಾಡಿಲ್ಲದೆ ಇರಬಹುದು, ಸ್ತ್ರೀಯರೆಲ್ಲರೂ ಅನೇಕ ಜನರು ಪುರುಷರನ್ನು ಸಂಪಾದನೆ ಮಾಡಿಲ್ಲದೆ ಇರಬಹುದು. ಅಲ್ಲಿ ಬಹುವಚನ ಅನ್ನೋದು ಒಬ್ಬ ವ್ಯಕ್ತಿಗೆ ಅನ್ವಿತ ಆಗುವುದಲ್ಲ. ನಾವೆಲ್ಲರೂ ಕೂಡ ನಮ್ಮ ಜೀವಮಾನದಲ್ಲಿ ಒಂದು ಹೆಣ್ಣನ್ನು ಬಯಸಿ ಅವಳ ಜೊತೆಗಿದ್ದು ಜೀವನ ನಡೆಸಿದ್ದೀವಿ. ಹಾಗೆ ಹೆಣ್ಣು ಕೂಡ ಗಂಡೊಂದನ್ನು ಬಯಸಿ ಆತನ ಜೊತೆಗೆ ಒಂದು ಗೂಡು ಕಟ್ಟಿಕೊಂಡು ಜೀವನ ನಡೆಸಿದ್ದಾಳೆ. ಅನೇಕ ಜನರನ್ನು ಉದ್ದೇಶಿಸಿಕೊಂಡು ಬಹುವಚನ ಹೇಳಿದಾರಷ್ಟೆ. ನಿಪುಣೈರಪಿ ಸೇವ್ಯಮಾನ, ದುಡ್ಡು ಹೇಗೆ ಗಳಿಸಬೇಕು ಅಂತನ್ನೋದನ್ನು ತಿಳಿಸಿಕೊಡ್ಲಿಕ್ಕಾಗಿಯೇ ನಮಗೆ ಶಾಲಾ ಕಾಲೇಜುಗಳಿವೆ. ತತ್ವಜ್ಞಾನ ಕೊಡಲಿಕ್ಕಾಗಿಲ್ಲ ನಮ್ಮ ಶಾಲಾ ಕಾಲೇಜುಗಳು. ಅವಿರೋದು ದುಡ್ಡು ಹೇಗೆ ಗಳಿಸಬೇಕು ಅಂತನ್ನೋದನ್ನು ನಮಗೆ ತರಬೇತಿ ಮಾಡಲಿಕ್ಕಾಗಿ, ಉದ್ಯೋಗ ವ್ಯವಹಾರ ಇತ್ಯಾದಿಗಳನ್ನು ಮಾಡಲಿಕ್ಕಾಗಿ ಶಾಲಾ ಕಾಲೇಜುಗಳು. ಅದರಿಂದ ದುಡ್ಡು ಗಳಿಸ್ತೀವಿ. ದುಡ್ಡು ನಮ್ಮಲ್ಲಿ ಶೇಖರಣೆ ಆದಾಗ ನಾವೊಂದು ನೆಲೆ ಕಂಡುಕೊಂಡಾಗ ಗಂಡು ಹೆಣ್ಣನ್ನು, ಹೆಣ್ಣು ಗಂಡನ್ನು ಅರಸ್ತಾಳೆ, ಜೀವನದಲ್ಲಿ ಸೆಟ್ಲ್ ಆದ್ಕೊಂಡೆ. ಇದನ್ನು ಮಾಡ್ತಾ ಹೋಗ್ತಾರೆ. ಅಂತೂ ದುಡ್ಡು ಹೇಗೆ ಗಳಿಸ್ಬೇಕು, ಸುಖ ಹೇಗೆ ಗಳಿಸ್ಬೇಕು ಅದನ್ನು ತಿಳಿಸ್ಲಿಕ್ಕಾಗಿಯೇ ನಮಗೆ ನೈಪುಣ್ಯವನ್ನು ಕೊಡ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಗಳಲ್ಲಿ, ವಿದ್ಯಾಲಯಗಳಲ್ಲಿ. ನೈಪುಣ್ಯವನ್ನು ಅವರು ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು, ಹೇಗೆ ಭಗವಂತನ ಕುರಿತು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಹೇಗೆ ಆತನ ಸಾಕ್ಷಾತ್ಕಾರ ಆದೀತು ಅಂತ ಯಾರೂ ಕೂಡ ಇಂಥ ವಿದ್ಯಾಲಯಗಳಲ್ಲಿ ಅದನ್ನು ಕಲಿಸ್ತಾ ಇಲ್ಲ. ನಮಗೆ ನೈಪುಣ್ಯವನ್ನು ಕೊಡ್ತಿದ್ದಾರೆ. ಆ ನೈಪುಣ್ಯವನ್ನು ಅವ್ರು ಎಲ್ಲಿಂದ ಕೊಡ್ತಿದ್ದಾರೆ, ಯಾವ ವಿಷಯಕ್ಕೆ ನೈಪುಣ್ಯ ಕೊಡ್ತಿದ್ದಾರೆ ಅಂದರೆ, ಹೇಗೆ ವ್ಯವಹಾರ ಮಾಡಬೇಕು, ಹೇಗೆ ಉದ್ಯೋಗ ಮಾಡಬೇಕು, ಹೇಗೆ ದುಡ್ಡು ಗಳಿಸಬೇಕು, ಆ ಗಳಿಸಿದ್ದನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋದನ್ನು ತಿಳಿಸ್ಲಿಕ್ಕಾಗಿಯೇ ಅನೇಕ ಥರದ ಹೊಸ ಹೊಸ ಹಾದಿಗಳನ್ನು, ಹೊಸ ಹೊಸ ಪದವಿಗಳನ್ನು, ಡಿಗ್ರಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟುಬಿಡಿ, ಅಷ್ಟೆಲ್ಲ ಮಾಡಿ ಕೂಡ ಉಪಯೋಗ ಇಲ್ಲ. ಇಷ್ಟೆಲ್ಲ ಡಿಗ್ರಿಗಳನ್ನು ಗಳಿಸಿ, ನೈಪುಣ್ಯ ಗಳಿಸಿ ಸುಖ ಅನುಭವಿಸಬೇಕು ಅಂತ ಹೋದರೂ ಕೂಡ ನೈವ ಆಪ್ತಭಾವ ಉಪಯಾಂತಿ ನಚಸ್ಥಿರತ್ವಂ. ನಾವು ನಮ್ಮ ಜೀವಮಾನದಲ್ಲಿ ಒಬ್ಬ ವ್ಯಕ್ತಿಯನ್ನು 100% ನಂಬಬಹುದು ಅಂತ ನಂಬಲಿಕ್ಕೆ ಸಾಧ್ಯ ಇದೆಯೇನೋ? ಹೋಗಲಿ, ಬೇರೆಯವರಾದರೂ ಕೂಡ ನಮ್ಮನ್ನು, ಮಗನಾಗಿ ನಮ್ಮನ್ನು, ಗಂಡನಾಗಿ ಹೆಂಡತಿಯಾಗಿ ನಮ್ಮನ್ನು, ತಂದೆ ತಾಯಿಯಾಗಿ ನಮ್ಮನ್ನು, ಬಂಧು ಮಿತ್ರರಾಗಿ ನಮ್ಮನ್ನು ಇನ್ನೊಬ್ರು ಯಾರು ನಂಬುವಂತೆ 100% ನಂಬುವಂತೆ ನಮ್ಮ ವರ್ತನೆ ಇದೆಯೇನು? ನಾವು ಇನ್ನೊಬ್ಬರನ್ನು ನಂಬುವಂತೆ ಅವರಿದ್ದಾರೇನು? ಎರಡನ್ನೂ ಕೇಳ್ಕೋಬೇಕು. ನೀವು ಆಪ್ತಭಾವಂ, ಆಪ್ತತೆಯನ್ನು ಮೂಡಿಸುವುದೇ ಇಲ್ಲ. ಯಾವ ಕಾಲದಲ್ಲಿ ಇವು ಏನಾಗಿಬಿಡ್ತಾವೆ ಹೇಳಲಿಕ್ಕೆ ಬರೋದಿಲ್ಲ. ಯಾವ ವ್ಯಕ್ತಿ ಇನ್ಯಾವ ವ್ಯಕ್ತಿಗೆ ಹೇಗೆ ವಿರುದ್ಧವಾಗಿ ನಡ್ಕೋತಾನೋ ಈ ಜಗತ್ತಿನಲ್ಲಿ ಏನು ಹೇಳಲಿಕ್ಕೆ ಬರೋದಿಲ್ಲ. ನಚ ಸ್ಥಿರತ್ವಂ, ಇದು ಸ್ಥಿರವೂ ಅಲ್ಲ. ನಂಬಬಹುದು ಅಂತ ತಿಳ್ಕೊಂಡು 100% ಗಂಡು ಹೆಣ್ಣುಗಳಿಬ್ಬರು ಪರಸ್ಪರ ತಮ್ಮನ್ನು ತನು ಮನಗಳಿಂದ ಒಪ್ಪಿಸಿಕೊಂಡ್ರು, ಅಷ್ಟಾದರೂ ಕೂಡ ಸ್ಥಿರವಾಗಿರ್ತೇವೆ ಅಂತ ಭರವಸೆ ಇದೆಯಾ? ಇಲ್ಲ. ಆ ಜೀವನ ಇರುವುದೆಷ್ಟು, ದಾಂಪತ್ಯ ಜೀವನ ಇರುವುದೆಷ್ಟು? ಅದು ಒಂದು ಅಲ್ಪಕಾಲೀನವೇ. ಆವಾಗ ಮತ್ತೆ ದುಃಖ ಕಟ್ಟಿಟ್ಟದ್ದೇ. ಆದ್ದರಿಂದ ಧರ್ಮೇ ಮತಿರ್ಭವತ್ತು, ಧರ್ಮಾಚರಣೆಯಲ್ಲಿ ಮತಿ ಇಡಿ.
ಅದ್ರ ಬಗ್ಗೆ ನಿಮ್ಮ ಗಮನ ಇರಲಿ ಅಂತ ವ್ಯಾಸರು ಮಹಾಭಾರತದಲ್ಲಿ ವರ್ಣನೆ ಮಾಡಿರೋದು. ಕಾಲೇನ ಸರ್ವತ್ರ ಗಭೀರ ರಂಹಸ, ಕಾಲ ಇಷ್ಟು ಪ್ರಬಲವಾದ ಕಾಲ ಇದೆ. ಅಲ್ಲಿ ನಾವು ಮೊನ್ನೆ ಅದನ್ನು ನೋಡಿದ್ದೇವೆ, ಭೂತಾನಿ ಕಾಲ ಪಚತೀತಿ ವಾರ್ತಾ ಅಂತ. ಎಲ್ಲ ಜೀವಗಳನ್ನು ಈ ಕಾಲನಾಮಕನಾದ ಪರಮಾತ್ಮ ಈ ಬ್ರಹ್ಮಾಂಡವೆಂಬ ಕಡಾಯಿಯಲ್ಲಿ, ಈ ಜೀವನ ಸಂಸಾರವೆಂಬ ಕಡಾಯಿಯಲ್ಲಿ ಹಾಕಿ ಎಲ್ಲ ಜೀವಿಗಳನ್ನು ಕೂಡ ಅವನು ಪಚತಿ ಬೇಯಿಸ್ತಾ ಇದ್ದಾನೆ. ಇದೇ ದೊಡ್ಡ ವಾರ್ತೆ ಅಂತ ಮಹಾಭಾರತದಲ್ಲಿ ನಾವು ಒಂದು ಶ್ಲೋಕವನ್ನು ಈ ಒಂದು 2 ದಿವಸದಿಂದ ನೋಡಿದ್ವಿ. ಅದೇ ಭಗವಂತನ ಲೀಲೆ. ಸುಖ ಸಿಗ್ತದೆ ದುಃಖ ಸಿಗ್ತದೆ ಅಂತ ಬಂತಲ್ಲ, ಅದೇ ಭಗವಂತನ ಲೀಲೆ. ದೈವ ಮಾತ್ರ ಅತಿರಿಚ್ಯತೆ ಅಂತ ಯಾವುದೋ ಪುರಾಣದ ಶ್ಲೋಕವನ್ನು ಕೂಡ ನಾವು ನೋಡಿದ್ವಲ್ಲ. ಇದೆಲ್ಲ ದೈವದ್ದೇ ಕೈವಾಡ. ದೈವವೇ ಕೆಲವೊಂದು ಬಾರಿ ನಮಗೆ ಸುಖ ಕೊಡ್ತದೆ, ಅದೇ ಕೆಲವು ಬಾರಿ ನಮಗೆ ಸುಖವನ್ನು ಕೂಡ ಕೊಡ್ತದೆ, ಕೆಲವು ಬಾರಿ ದುಃಖವನ್ನು ಕೊಡ್ತದೆ. ಹೀಗದು ಕೊಡ್ತದೆ ಅಂತನ್ನುವುದೇ ದೈವದ ಲೀಲೆ. ಮಿಥೋ ನಿಘ್ನಂತಿ ಭೂತಾನಿ ಘಾತಯಂತಿ ಚೇನ್ಮಿಥಃ ಪ್ರಾಯೇಣ ಇತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ. ಕೆಲವೊಂದು ಬಾರಿ ಭಾರಿ ಪರಸ್ಪರ ಪ್ರೀತಿಯಿಂದ ಒಬ್ರಿಗೊಬ್ರು ಹೊಂದಿಕೊಂಡು ನಡ್ಕೋತಾರೆ, ಇನ್ನೊಂದು ಬಾರಿ ಪರಸ್ಪರ ಹಾನಿಗೊಳ್ಕೊ ಈಡು ಮಾಡ್ಕೊಂಡು ಬಿಡ್ತಾರೆ. ಇದೆಲ್ಲ ಯಾಕೆ ಹೀಗೆ? ಇದಕ್ಕೆಲ್ಲ ಕಾರಣ ಏನು? ಎಲ್ಲವೂ ಕೂಡ ಭಗವಂತನ ಲೀಲೆ. ಇದು ಅವನು ಅಪೇಕ್ಷೆ ಪಟ್ಟಿರೋದ್ರಿಂದ ಅವನು ನಮ್ಮ ಎಲ್ಲ ಕರ್ಮಗಳನ್ನು ನೋಡಿ ಹೀಗೆ ಮಾಡ್ತಿದ್ದಾನಷ್ಟೆ. ಅದನ್ನು ಇಲ್ಲಿ ಅನ್ಯತಃ ಅಂತ ಅದನ್ನೇ ಈ ಶ್ಲೋಕದಲ್ಲಿ ಕೂಡ ಹೇಳಿದ್ದಾರೆ. ಶ್ರೀಧರಿ ವ್ಯಾಖ್ಯಾನದಲ್ಲಿ ತತ್ತು ವಿಷಯ ಸುಖಂ ಅನ್ಯತೆಯವ ಪ್ರಾಚೀನ ಕರ್ಮಣ, ನಮ್ಮ ಪ್ರಾಚೀನ ಕರ್ಮದಿಂದ ತಾನಾಗೇ ಸಿಗ್ತದೆ, ಸುಖನೂ ಸಿಗ್ತದೆ. ಹೇಗೆಂದ್ರೆ ದುಃಖದಂತೆ. ಸರ್ವತ ನರಕಾದಾವ್ಯವ ಲಭ್ಯತೆ ದುಃಖವತ. ನರಕದಲ್ಲಿ ದುಃಖ ಹೇಗೆ ಸಿಗ್ತದ ಹಾಗೆ ಸುಖವೂ ಕೆಲವು ಬಾರಿ ನರಕದಲ್ಲೂ ಸಿಗ್ತದೆ. ನರಕದಲ್ಲೂ ಕೆಲವು ಸುಖವನ್ನು ಕೊಡುವ ಸ್ಥಾನಗಳಿವೆ. ಸ್ವರ್ಗದಲ್ಲಿ ಮಾತ್ರ ಸುಖವನ್ನು ಕೊಡುವ ಸ್ಥಾನಗಳಿರುವುದಲ್ಲ, ನರಕದಲ್ಲೂ ಸುಖವನ್ನು ಕೊಡುವ ಸ್ಥಾನಗಳಿವೆ. ಹೋಗಲಿ, ನರಕದಲ್ಲಿ ಕೇವಲ ದುಃಖ ಕೊಡುವ ಸ್ಥಾನಗಳಿದ್ದರೂ ಸುಖ ಕೊಡುವ ಸ್ಥಾನಗಳನ್ನು ಕೂಡ ಭಗವಂತ ನಮಗೆ ಕೊಟ್ಟು ಒಂದಿಷ್ಟು ಸುಖ ಅಲ್ಲಿ ನಮಗೆ ಸಿಗುವಂತೆ ಅವನು ಮಾಡ್ತಾನೆ. ಆದ್ದರಿಂದ ಭಗವದ್ಭಕ್ತಿ ಮಾಡಿ ಅದರ ಮೂಲಕ ನಮಗೇನು ಸುಖ ಸಿಗಬೇಕು ಅದಕ್ಕಾಗಿಯೇ ಪ್ರಯತ್ನ ಪಡಬೇಕು. ಇದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ನಮಗೆ ಕಾಣಿಸಿದ ಅಂಶ. ವೀರರಾಘವರ ವ್ಯಾಖ್ಯಾನದಲ್ಲಿ ವಿಶೇಷ ಏನಿಲ್ಲ. ಅನ್ಯತಃ ಅನಭಿಸಂಹಿತ ಫಲ ವರ್ಣಾಶ್ರಮ ಧರ್ಮೋಪಕೃತ ಏವ ಭಗವದ್ಭಕ್ತಿ ವ್ಯತಿರೇಕ ಉಪಾಯಾತ್. ಸುಖ ಅಂತನ್ನೋದು ನಾವು ಮಾಡುವ ಕ್ರಿಯೆಗಳ ಫಲವಾಗಿ ತಾನಾಗಿಯೇ ಸಿಗ್ತಿರ್ತದೆ. ದುಃಖ ಮಿಶ್ರಿತಮೇವ ದುಃಖ ಅಸಂಭಿನ್ನಂ ನತು ಪ್ರಾಗುಕ್ತ ಉಪಾಯಾದೇವ. ಇಷ್ಟು ಸುಖ ಸಿಕ್ಕರೂ ಕೂಡ ಈ ಜಗತ್ತಿನಲ್ಲಿ ಅದು ಆದರೂ ಕೂಡ ದುಃಖದಿಂದ ಮಿಶ್ರಿತವೇ ಆಗಿದೆ. ಮಹತಾ ಕಾಲೇನ, ಕಾಲದ ಪ್ರಭಾವದಿಂದಾಗಿ ನಮ್ಗೆ ಎಲ್ಲ ಕಡೆಯೂ ಸುಖನೂ ಸಿಗ್ತದೆ ದುಃಖನೂ ಸಿಗ್ತದೆ. ಒಂದಿಷ್ಟು ಅದು ಒಂದಿಷ್ಟು ಇದು, ಸುಖ ದುಃಖಗಳ ಮಿಶ್ರಣವೇ ಈ ಜೀವನ ಅಂತ. ಹೀಗೆ ವೀರರಾಘವರ ವ್ಯಾಖ್ಯಾನ, ಅಲ್ಲಿ ವಿಶೇಷ ಅಂಶ ಏನಿಲ್ಲ. ಶ್ರೀಧರಿ ವ್ಯಾಖ್ಯಾನದಲ್ಲಿರುವಂಥ ಅಂಶವನ್ನೇ ರಾಧಾಕೃಷ್ಣರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅನ್ಯತಃ ಅಂದರೆ ಪ್ರಾಕೃತ ಕರ್ಮವಶಾತ್ ಅಂತೂ ಶ್ಲೋಕದಲ್ಲಿ ಅನ್ಯತಃ ಅಂತ ಏನಿದೆ, ತಲ್ಲಭ್ಯತೆ ದುಃಖವತ್ ಅನ್ಯತಃ ಅನ್ನೋದಕ್ಕೆ ಕೆಲವು ಬಾರಿ ಅನ್ಯತಃ ಅನ್ನೋದಕ್ಕೆ ಕಾಲದಿಂದ ಅಂತ ಅರ್ಥ, ಕೆಲವು ಕಡೆ ಪ್ರಾರಬ್ಧ ಕರ್ಮದ ನಮ್ಮ ಕರ್ಮಗಳ ವಶದಿಂದ ಅಂತ ಅರ್ಥ. ಮುಖ್ಯವಾಗಿ ಕಾಲೇನ ಸರ್ವತ್ರ ಗಂಭೀರ ರಂಭಸ ಅಂತ ಕಾಲವಾಚಕವಾದ ಶಬ್ದ ಪ್ರತ್ಯೇಕವಾಗಿ ಇರುವುದರಿಂದ ಇಲ್ಲಿ ಈ ಅನ್ಯತಃ ಅಂತ ಅನ್ನೋದಕ್ಕೆ ಪ್ರಾರಬ್ಧ ಕರ್ಮ ವಶಾತ್ ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ. ಇನ್ನು ಯಾದವಾರ್ಯರ ಮತ್ತು ವಿಜಯಧ್ವಜರ ವ್ಯಾಖ್ಯಾನವನ್ನು ಇದರ ಕುರಿತಾಗಿ ನಾವು ನೋಡಬೇಕು. ಇದರಲ್ಲಿ ವಿವಾದಕ್ಕೆ ಎಡೆ ಮಾಡಿಕೊಡುವಂಥ ಅಂಶ ಏನಿಲ್ಲ. ಎಲ್ಲ ವ್ಯಾಖ್ಯಾನಕಾರರು ಹೇಳಿದಂಥ ಅಂಶಗಳು ಹೆಚ್ಚು ಕಡಿಮೆ ನಮ್ಮ ಈ ಸಂಸಾರದ ಅಶಾಶ್ವತತೆಯನ್ನು ಮತ್ತು ಭಗವಂತನ ಆ ಅಧ್ಯಾತ್ಮದ ಮಾರ್ಗದ ಶ್ರೇಷ್ಠತೆಯನ್ನು ಹೇಳ್ತವೆ. ನಿವೃತ್ತ ಧರ್ಮ ಏವ ಶ್ರೇಯಾನ್ ಯಥಾ ಪಾಪಿನಾಂ ಪ್ರಯತ್ನ ಮಂತರೇಣ ದುಃಖಂ ಲಭ್ಯತೆ. ವಿಜಯಧ್ವಜರು ಬರೀತಾರೆ, ಪಾಪಿಗಳಿಗೆ ದುಃಖ ಸಿಕ್ಕೇ ಸಿಗ್ತದೆ. ಅದು ಅದಕ್ಕಾಗಿ ದುಃಖವನ್ನು ಅನುಭವಿಸ್ಲಿಕ್ಕಾಗಿ ಅವರೇನು ಪ್ರಯತ್ನ ಪಡಬೇಕಾಗಿದೆಯಾ? ಏನೂ ಇಲ್ಲ. ತಥಾ ನಿವೃತ್ತಿ ಧರ್ಮಿಣಾಮಪಿ ಸಾಧನ ಸಾಮಗ್ರಿ ವಿನಾ ನಿರಾಯಾಸೇನ ಸುಖಂ ಲಭ್ಯತೆ. ಇಲ್ಲೊಂದು ಪ್ರಶ್ನೆ ಅದ್ರ ಮುಂದೆ ಬೇರೆ ಬೇರೆ ವ್ಯಾಖ್ಯಾನದಲ್ಲಿ ಮಾಡ್ಕೊಂಡಿದ್ದಾರೆ. ಯಾದವಾರ್ಯರ ವ್ಯಾಖ್ಯಾನದಲ್ಲೂ ಕೂಡ ಅದು ಕಾಣಿಸ್ತದೆ.
ನಾನು ಹರಿಮೇವ ಭಜತಾಂ ಲೌಕಿಕ ಯತ್ನೇಶ್ವಪಿ ಸಂಕೋಚ ಪ್ರಾಪ್ತ. ಭಗವಂತನನ್ನೇ ಭಜನೆ ಮಾಡಿ ಅಂತೀರಿ, ಲೌಕಿಕ ವ್ಯಾಪಾರಗಳಲ್ಲಿ ನಮ್ಮ ಪ್ರಯತ್ನನೇ ಕಡಿಮೆ ಆಗ್ತದೆ. ಆವಾಗ ಸುಖ, ವಿಷಯ ಸುಖ ನಮಗೆ ಸಿಗೋದಿಲ್ಲ. ಸುಖ ಇಲ್ಲದೆ ಹೋದರೆ ಈ ಶರೀರ ಬದುಕೀತು ಹೇಗೆ? ಸುಖ, ಏನೂ ಸುಖ ಕಾಣದೆ ಶರೀರ ಸ್ಥಿರವಾಗಿ ನಿಲ್ಲುವುದು ಹೇಗೆ? ಒಂದು 70-80 ವರ್ಷ ಆದರೂ ಭಗವಂತನ ಧ್ಯಾನ ಮಾಡ್ತಾ ಆದರೂ ನಾವು ಈ ಶರೀರವನ್ನು ಹಿಡಿದಿಟ್ಕೊಂಡಿರ್ಬೇಕಂತಾದರೆ ಒಂದಿಷ್ಟು ಅದಕ್ಕೆ ಸುಖ ಸಿಕ್ಕರೆ ಆ ಸುಖ ಬದುಕ್ತದೆ, ಅದು ಆ ಶರೀರ ಬದುಕ್ತದೆ. ಮನಃಶಾಸ್ತ್ರವು ಕೂಡ ಹಾಗೆ ಹೇಳ್ತದೆ. ಲೌಕಿಕ ಸುಖಗಳನ್ನು ಪೂರ್ಣವಾಗಿ ನಾವು ಲೌಕಿಕ ಸುಖಕ್ಕೆ ಪೂರ್ಣವಾಗಿ ಬೆನ್ನು ಹತ್ತಿ ಅಧ್ಯಾತ್ಮದ ಮಾರ್ಗ ಹಿಡಿಬೇಕಾದ್ರೆ ಬಹಳ ಪಕ್ವತೆ ಬೇಕು. ಸಾಧಾರಣವಾಗಿ ನಮ್ಮಂಥ ಅಪಕ್ವ ಮನಸ್ಥಿತಿ ಇದ್ದವರಿಗೆ ಲೌಕಿಕ ಸುಖಕ್ಕೆ ನಾವು ಬೆನ್ನು ಹತ್ತಿ ಹೋಗ್ತೇವೆ ಅಂತ ಯಾವ್ದಾದ್ರು ಯಾರು ವ್ಯಕ್ತಿಯನ್ನು ನೋಡಿ, ಹುಲಿಯನ್ನು ನೋಡಿ ನರಿಯೂ ಮೈಗೆ ಬರೆ ಎಳ್ಕೊಂಡಂಥದ್ದು. ಹಾಗೆ ಯಾರೋ ಮಹಾತ್ಮರು ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತ ನಾವು ಕೂಡ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಸಾಧನೆ ಮಾಡ್ತೀವಿ ಅಂತ ಹೊರಟ್ರೆ ಈ ಕಡೆ ಲೌಕಿಕ ಸುಖವೂ ಇಲ್ಲ, ಪಾರತ್ರಿಕ ಸುಖ ಅಷ್ಟು, ಆ ಅಧ್ಯಾತ್ಮದ ಮಾರ್ಗ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ. ಬಹಳ ದೀರ್ಘವಾದ ಪ್ರಯತ್ನ ಬೇಕದಕ್ಕೆ. ಆವಾಗ ಲೌಕಿಕ ಸುಖವೂ ಇಲ್ಲದೆ ಮನಸ್ಸು ರೋಗಗ್ರಸ್ತ ಆಗಿಬಿಡ್ತದೆ. ನಮ್ಮ ಮನಸ್ಸು ಮತ್ತು ಶರೀರ ಎರಡು ಕೂಡ ರೋಗಗ್ರಸ್ತ ಆಗಿಬಿಡ್ತದೆ. ಸ್ತ್ರೀ ಸುಖ ಹಿಡಿದು ಎಲ್ಲ ಸುಖವೂ ಕೂಡ ನಮ್ಮ ದೇಹಕ್ಕೆ ನಿಯಮಿತವಾಗಿ ಕಾಲಕ್ಕೆ ತಕ್ಕಂತೆ ಇದ್ದರೆ ಮಾತ್ರ ಈ ಶರೀರ ಕೆಲವು ಕಾಲ ಬದುಕಿರ್ತದೆ ಅಂಥದ್ದು ಯಾದವಾರ್ಯರ ಪ್ರಶ್ನೆ. ಹಾಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಅವರು. ಅದಕ್ಕೆ ಉತ್ತರ ವಿಜಯಧ್ವಜರ ವ್ಯಾಖ್ಯಾನದಲ್ಲೂ ಇದೆ, ಯಾದವಾರ್ಯರ ವ್ಯಾಖ್ಯಾನದಲ್ಲೂ ಇದೆ. ನಿವೃತ್ತ ಕರ್ಮವನ್ನು ಮಾಡಿದ ಮಾತ್ರಕ್ಕೆ ನಿಮಗೆ ಸುಖ ಸಿಗೋದಿಲ್ಲ ಅಂತ ತಿಳ್ಕೊಬೇಡಿ. ಲೌಕಿಕ ಸುಖ ನಿಮಗೆ ಸಿಕ್ಕೇ ಸಿಗ್ತದೆ. ಯಾಕೆಂದರೆ ಈ ಹಿಂದೆ ಅನೇಕ ಜನ್ಮಗಳು ನಿಮಗೂ ನಮಗೂ ಎಲ್ರಿಗೂ ಆಗಿ ಹೋಗಿವೆ. ಆ ಜನ್ಮದಲ್ಲಿ ಅನೇಕ ಕರ್ಮಗಳನ್ನು ನಾವು, ನೀವು, ಅವರು, ಇವರು, ಇವಳು, ಅವಳು ಎಲ್ಲರೂ ಮಾಡೇ ಇದ್ದೀವಿ. ಮತ್ತು ಹಾಗಿದ್ದಾಗ ಆ ಕರ್ಮದ ಶೇಷವಾಗಿ ಬರುವಂಥ ಸುಖವನ್ನು ಈ ನಿವೃತ್ತ ಕರ್ಮಾಚರಣೆಯನ್ನು ಮಾಡುವವನು ಕೂಡ ಅನುಭವಿಸಲೇಬೇಕಾಗ್ತದೆ. ಸೌಭರಿ ಅಂತ ದೊಡ್ಡ ಋಷಿ ನೀರಿನ ಆಳದಲ್ಲೇ ಕೂತ್ಕೊಂಡು ತಪಸ್ ಮಾಡಿದ್ದ. ಜನಸಂಪರ್ಕ ಬೇಡ, ಜನರಿಂದಾಗಿ ಜನ ಸಹವಾಸದಿಂದಾಗಿ ನನ್ನ ವಿವೇಕ ಕುಸಿದು ಹೋಗ್ತದೆ ಅಂತ ನೀರಿನ ಆಳದಲ್ಲಿ ಕೂತು ತಪಸ್ ಮಾಡಿದ್ದ. ಮೀನುಗಳ ಸಂಸಾರವನ್ನು ನೋಡಿ, ಗಂಡು ಹೆಣ್ಣುಗಳ ಮೀನಿನ ಸರಸವನ್ನು ನೋಡಿ ತನಗೂ ಕೂಡ ಮದುವೆ ಮಾಡಿಕೊಳ್ಬೇಕು ಅಂತ ಅವನಿಗೆ ಆಸೆ ಬಂತು. ಮಾಂಧಾತ ರಾಜನ ಮಕ್ಕಳನ್ನ 50 ಜನ ಮಕ್ಕಳನ್ನು ಮದುವೆ ಮಾಡಿಕೊಂಡ. ಸುಖ ಬೇಕಾದಷ್ಟು ಸಂಸಾರ ಸುಖ ಉಂಡೇ ಅವನು. ನಾವೆಲ್ಲ ಒಂದೊಂದು ಶರೀರದಲ್ಲಿ ಉಂಡವನು 50 ಶರೀರದಿಂದ ಉಂಡ, ಅದು ದೊಡ್ಡ ವಿಷಯ. ನಿವೃತ್ತ ಧರ್ಮಾಚರಣೆಯನ್ನೇ ಅವನು ಮಾಡಿದ್ದ. ಸುಖ ಸಿಗಲಿಲ್ಲ ಅವನಿಗೆ, ಸಿಕ್ತು. ಎಲ್ಲಿಗೂ ಕೂಡ ಅಂತ ಸುಖ ಎಲ್ಲ ರಾಜರು, ಋಷಿಗಳು ಎಲ್ಲರೂ ಕೂಡ ಆಯಾ ಸುಖವನ್ನು ಅನುಭವಿಸಿದವರೇ ಇದ್ದಾರೆ. ಸುಖವನ್ನು ಎಂದೂ ಕಾಣದೆ ನಿವೃತ್ತ ಧರ್ಮಾಚರಣೆ ಮಾಡಿದ್ದಾರೆ ಅಂತ ಮಾತ್ರಕ್ಕೆ ಏನೂ ಸುಖ ಕಾಣದೆ ಒಂದು ಬರಡು ಜೀವನ ನಡೆಸ್ತಾರೆ ಅಂತ ತಿಳ್ಕೋಬೇಡಿ. ಹಿಂದಿನ ಪ್ರಾರಂಭ ಕರ್ಮಗಳ ಒತ್ತಡ ಇರ್ತದೆ. ಆ ಸುಖ ಯಾವಾಗ ಆಗಬೇಕೋ ಅದು ಆವಾಗೇ ಆಗ್ತದೆ, ಹಾಗೇ ಆಗ್ತದೆ. ಅದಕ್ಕಾಗಿ ದುಃಖವತ ದೃಷ್ಟಾಂತ ಕೊಟ್ಟಿದ್ದಾರೆ. ಪ್ರಾರಬ್ಧ ಕರ್ಮ ವರ್ಷದಿಂದ ದುಃಖ ಹೇಗೆ ಸಿಗ್ತದೆ ಹಾಗೆ ಸುಖವೂ ಸಿಗ್ತದೆ ಅಂತದ್ರ ತಾತ್ಪರ್ಯ. ಅನ್ಯತಃ ಅಂದರೆ ವಿಷಯ ಭೋಗಾತ್. ಅನ್ಯ ಅನ್ನೋ ಶಬ್ದಕ್ಕೆ ಪ್ರಾಚೀನ ಕರ್ಮ ಅಂತ ಕೆಲವು ಕಡೆ ಅರ್ಥ. ಅನ್ಯತಃ ಅಂದರೆ ಇನ್ನೊಂದರಿಂದ ಅಂದರೆ ವಿಷಯ ಸುಖದಿಂದ ನಮಗೆ ಸಿಗುವ ಸುಖ ಏನಿದೆ ಅದು ದುಃಖೋಪೇತವಾದ ಸುಖ, ದುಃಖದಿಂದ ಮಿಶ್ರಿತವಾದ ಸುಖವೇ ನಮಗೆ ಸಿಗುತ್ತದೆ. ಅದು ಕಾಲದ ಕೈವಾಡದಿಂದಾಗಿ ನಮಗೆ ಸಿಗ್ತದೆ. ಆದ್ದರಿಂದ ಅಂಥ ಸುಖಕ್ಕಾಗಿ ಪ್ರಯತ್ನ ಪಡುವುದು ಬೇಡ. ಅದಕ್ಕಿಂತ ಭಿನ್ನವಾದ ನಿತ್ಯವಾದ ಶಾಶ್ವತ ಸುಖಕ್ಕಾಗಿಯೇ ಪ್ರಯತ್ನ ಪಡಬೇಕು ಅಂತ ಈ ಹಿಂದೆ 16ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಅನ್ಯತಃ ಅಂದರೆ ಈ ಪ್ರಾಚೀನ ಕರ್ಮದಿಂದ ಅಂತ ಅರ್ಥ. ಗಭೀರ ರಂಹಸ ಅಂದರೆ ಬಹಳ ಆಳವಾದ, ನಮಗೆ ಯಾರಿಗೂ ತಿಳಿಯಲಿಕ್ಕಾಗದೇ ಇರುವಂಥ ಶಕ್ತಿ ಈ ಕಾಲದ್ದು. ಅಂಥ ಕಾಲ ನಮಗೆ ಸುಖವನ್ನು ಕೊಡ್ತದೆ, ದುಃಖವನ್ನು ಕೊಟ್ಟೇ ಕೊಡ್ತದೆ. ಅದಕ್ಕಾಗಿ ಬಹಳ ಪ್ರಯತ್ನ ಪಡುವುದು ಬೇಡ. ಈ ನಾವು ಹಿಂದೆ ಶ್ರೀಧರಿ ವ್ಯಾಖ್ಯಾನದಲ್ಲಿ ನೋಡಿದ ಶ್ಲೋಕವನ್ನೇ ಯಾದವಾರ್ಯರು ಕೂಡ ಯಾವುದೋ ಪುರಾಣದ ಇದ್ದಿರಬೇಕಿತ್ತು, ಅದನ್ನು ಉದ್ಧರಿಸಿದ್ದಾರೆ. ನಾವು ಬಯಸದೇನೂ ದುಃಖವೂ ಸಿಗ್ತದೆ, ಸುಖವೂ ಸಿಗ್ತದೆ. ಇದ್ರ ಎಲ್ಲದರ ಹಿಂದೆ ದೈವದ ಕೈವಾಡ ಇದೆಯೇ ಹೊರತು ನಮ್ಮ ನಿಮ್ಮ ಮಾತು, ನಿಮ್ಮ ಕೈವಾಡ ಏನು ನಡೆಯೋದೇ ಇಲ್ಲ ಇದರ ಹಿಂದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ವಿಜಯಧ್ವಜರು ಮತ್ತು ಯಾದವಾರ್ಯರು ನಮ್ಗೆ ಕೊಡುವಂಥ ಅರ್ಥ. ಈ ಶ್ಲೋಕಕ್ಕೆ ವಿಷ್ಣು ತೀರ್ಥರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನೀಗ ನಾವು ನೋಡಬೇಕು. ವಿಷ್ಣು ತೀರ್ಥರ ಭಾಗವತ ಸಾರೋದ್ಧಾರದಲ್ಲಿ ಇದು ನಿವೃತ್ತ ಕರ್ಮಾಚರಣ ಪ್ರಕರಣದಲ್ಲಿ ಕೊನೆಯ ಶ್ಲೋಕ. ಒಟ್ಟಾರೆ ಭಾಗವತ ಸಾರೋದ್ಧಾರದಲ್ಲಿ 184ನೇ ಶ್ಲೋಕ.
ನಾರದರು ವ್ಯಾಸರಿಗೆ ಹೇಳಿರುವಂಥ ಮಾತು, ಪ್ರವೃತ್ತ ಕರ್ಮವನ್ನೇ ಆಚರಣೆ ಮಾಡ್ತಾ ಮೇಲೆ ಕೆಳಗೆ ಓಡಾಡುವಂಥ ಜನರಿಗೆ ವೈಕುಂಠದ ಸುಖ, ಶಾಶ್ವತವಾದ ಸುಖ ಸಿಗೋದಿಲ್ಲ. ಅದು ಭಗವಂತನನ್ನು ಆರಾಧಿಸಬೇಕು, ನಿವೃತ್ತ ಕರ್ಮವನ್ನು ಆಚರಣೆ ಮಾಡಬೇಕು, ಆವಾಗ ಮಾತ್ರ ಸಿಗ್ತದೆ. ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ ಅಂತ ಮಹಾಭಾರತದಲ್ಲಿ ಒಂದು ಮಾತು ಕೇಳಿ ಬರ್ತದೆ. ಯಾರು ನಿವೃತ್ತ ಕರ್ಮವನ್ನು ಆಚರಣೆ ಮಾಡ್ತಿರ್ತಾನೆ ಅವನಿಗೆ ಪರಬ್ರಹ್ಮನ ಸುಖವೇ ಸಿಗ್ತದೆ ಅಂತ. ಅದು ಮಹಾಭಾರತದಲ್ಲಿ ಬಂದ ಮಾತು. ಆಚಾರ್ಯರು ಸರ್ವಮೂಲದಲ್ಲಿ ಒಂದು ಕಡೆ ಎರಡು ಕಡೆ ಅದನ್ನು ಉದ್ಧರಿಸಿದ್ದಾರೆ. ಹೀಗೆ ಭಗವಂತನ ಆರಾಧನಾ ರೂಪವಾಗಿ ನಿವೃತ್ತ ಕರ್ಮ ಮಾಡಿದವನಿಗೆ ಮೋಕ್ಷ. ಅದಕ್ಕಾಗಿ ವಿವೇಕಿಯ ಪ್ರಯತ್ನ ಇರಬೇಕು. ಕೇವಲ ವಿಷಯ ಸುಖ ಬೇಕು ಅಂತ ಯಾಕೆ ಪ್ರಯತ್ನ ಪಡಬೇಕು? ಅದು ತಾನಾಗೆ ಸಿಗ್ತದೆ. ಆದ್ದರಿಂದ ಭಾಗವತ ಧರ್ಮವಾದಂಥ ನಿವೃತ್ತ ಕರ್ಮವನ್ನು ಆಚರಣೆ ಮಾಡಬೇಕು. ಇದು ವಿಷ್ಣು ತೀರ್ಥರು ಅಷ್ಟೇ ಹೇಳಿದ್ದಾರೆ. ಅದರಲ್ಲಿ ವಿಶೇಷ ಅರ್ಥ ಏನೂ ಇಲ್ಲ. ಅನೇಕ ಬಾರಿ ಬೇರೆ ವ್ಯಾಖ್ಯಾನಕಾರರು ಹೇಳಿದ ಅರ್ಥಗಳನ್ನು ವಿಷ್ಣು ತೀರ್ಥರು ಹೇಳ್ತಿರ್ತಾರೆ. ಇಲ್ಲಿ ಅಂಥ ವಿಶಿಷ್ಟವಾದ ಅರ್ಥವನ್ನೇನೂ ಅವ್ರು ಹೇಳಿಲ್ಲ. ಹಾಗಾಗಿ ಆ ಶ್ಲೋಕಕ್ಕೆ ವಿಸ್ತೃತವಾದ ಅನುವಾದವೂ ಕೂಡ ಪುರಾಣಿಕಾಚಾರ್ಯರಿಂದ ಏನೂ ಬಂದಿಲ್ಲ. ಒಂದು ಸರಳವಾದ ಅರ್ಥ, ಅದು ಎಲ್ಲರೂ ಕೂಡ ಹೇಳಿದ ಅರ್ಥವೇ, ಅದನ್ನೇ ವಿಷ್ಣು ತೀರ್ಥರು ಕೂಡ ಇಲ್ಲಿ ಹೇಳಿದ್ದಾರೆ ಅಷ್ಟೆ. ಆ ಶ್ಲೋಕಗಳನ್ನು, ಭಾಗವತದ ಶ್ಲೋಕಗಳನ್ನೇ ಬೇರೆ ಬೇರೆ ಪ್ರಕರಣಗಳಿಗೆ ನಾವು ಅವರು ಹೊಂದಿಸಿದ್ದಾರೆ. ಪ್ರವೃತ್ತ ಕರ್ಮದ ತ್ಯಾಗ ಪ್ರಕರಣ, ನಿವೃತ್ತ ಕರ್ಮದ ಆಚರಣೆ ಪ್ರಕರಣ ಅಂತ ಹೀಗೆಲ್ಲ ಅಲ್ಲಿ ಇವೆಲ್ಲ ವಿಷಯಗಳು ಬಂದಿವೆ ಅಷ್ಟೆ. ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ಮತ್ಪರಸ್ತ್ಯಜೇತ್ ಜಿಜ್ಞಾಸಾಯಾಂ ಸಂಪ್ರವೃತ್ತ ನಾದ್ರಿಯೇತ್ ಕರ್ಮಚೋದನಾಂ. ಇದು ಭಾಗವತದ್ದೇ ಕೆಲವು ಶ್ಲೋಕಗಳು. ಅದರಲ್ಲಿ ಭಾಗವತದ ವ್ಯಾಖ್ಯಾನ ಮಾಡುವಾಗ ತಾತ್ಪರ್ಯ ನಿರ್ಣಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಶ್ಲೋಕ ಹೇಳ್ತಾರೆ. ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ಮತ್ಪರಸ್ತ್ಯಜೇತ್. ಈಗ ಮೊದಲು ಓದಿದ್ದು ಭಾಗವತದ್ದು. ಮತ್ಪರ, ನನ್ನನ್ನು ಧ್ಯಾನಿಸಬೇಕು ಅಂತ ಕೂತವನು ನಿವೃತ್ತ ಕರ್ಮವನ್ನು ಮಾತ್ರ ಆಚರಣೆ ಮಾಡಬೇಕು, ಪ್ರವೃತ್ತ ಕರ್ಮವನ್ನು ಆಚರಣೆ ಮಾಡಬಾರ್ದು. ಜಿಜ್ಞಾಸಾಯಾಮ್ ಸಂಪ್ರವೃತ್ತ, ಬ್ರಹ್ಮ ಜಿಜ್ಞಾಸೆಯಲ್ಲಿ ಯಾರು ತೊಡಗಿರ್ತಾನೆ ಶ್ರವಣ ಮನನ ಧ್ಯಾನಗಳಲ್ಲಿ, ಅವನು ಕರ್ಮದ ಬಗ್ಗೆ ಹೆಚ್ಚು ಗಮನ ಹರಿಸಬಾರದು. ಹಾಗಾದರೆ ನಿವೃತ್ತ ಕರ್ಮ ಅಂದೇನು? ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಅದು ಮಹಾಭಾರತದ ಮಾತು. ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತ ಮಿಹಚೋಚ್ಯತೆ. ಯಾವ ಕರ್ಮವನ್ನು ನಾವು ನಿಷ್ಕಾಮರಾಗಿ ಯಾವುದೇ ಫಲದ ಅಪೇಕ್ಷೆ ಇಲ್ಲದೇನೆ ಜ್ಞಾನಪೂರ್ವಕವಾಗಿ ಮಾಡ್ತೀವೋ ಅದಕ್ಕೆ ನಿವೃತ್ತ ಕರ್ಮ ಅಂತಾರೆ. ಆ ನಿವೃತ್ತ ಕರ್ಮಂ ಸೇವಮಾನಸ್ತು ಬ್ರಹ್ಮ ಅಭ್ಯೇತಿ ಸನಾತನಂ. ಸನಾತನವಾದ ಬ್ರಹ್ಮನನ್ನು ಆ ಸಾಧಕ ಹೋಗಿ ತಲುಪ್ತಾನೆ ಅಂತ ಅಲ್ಲಿ ಬಂದಿರುವಂಥ ಶ್ಲೋಕ. ಹೀಗೆ ನಿವೃತ್ತ ಕರ್ಮದ ಮಹತ್ವವನ್ನು ನಾವು ಯಾದವಾರ್ಯರು ವ್ಯಾಖ್ಯಾನ, ವಿಜಯಧ್ವಜರ ವ್ಯಾಖ್ಯಾನ, ವಿಷ್ಣು ತೀರ್ಥರ ವ್ಯಾಖ್ಯಾನ, ಶ್ರೀಧರಿಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಕೂಡ ಹೆಚ್ಚು ಕಡಿಮೆ ಅದೇ ವಿಷಯ ಬಂದಿದೆ. ಇಲ್ಲಿ ವ್ಯಾಖ್ಯಾನಗಳಲ್ಲಿ ಭಿನ್ನಾಭಿಪ್ರಾಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೂ ಕೂಡ ಇಲ್ಲ. ಅಂಥದನ್ನು ಇವತ್ತು ನೋಡಿದ್ದೀವಿ. ನಾವು ಮಾಡಿದಂಥ ಈ ಶ್ರವಣ ಲಕ್ಷ್ಮೀನಾರಾಯಣರಿಗೆ, ಚತುರ್ಮುಖ ಸರಸ್ವತಿಯರಿಗೆ, ಹಾಗೆ ಶಿವಪಾರ್ವತಿಯರಿಗೆ ಅರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.